ಎಸ್, ಎಲ್ಲರೂ ಕರೆ ಕೊಡ್ತಾ ಇರೋದಷ್ಟೇ, ಬನ್ನಿ ಮತ ಹಾಕಿ ಅಂತ. ತಾವು ತಮ್ಮ ಹಕ್ಕನ್ನ ಚಲಾಯಿಸಿ, ಮತವನ್ನ ಚಲಾಯಿಸಿ, ಜಯನಗರದಲ್ಲಿ ಮತದಾನ ಮಾಡಿ ನಾರಾಯಣಮೂರ್ತಿ ಸುಧಾಮೂರ್ತಿ ದಂಪತಿ ಈಗ ಜನರಿಗೆ, ಅದರಲ್ಲೂ ಯುವ ಜನತೆಗೆ ಕರೆ ಕೊಡ್ತಾ ಇದ್ದಾರೆ. ಬನ್ನಿ ಮತಗಟ್ಟಿ ಅಂತ, ನಿಮ್ಮ ಹಕ್ಕನ್ನ ಚಲಾಯಿಸಿ ಅಂತ. ದೃಶ್ಯಗಳು ನೋಡ್ತಾ ಇದ್ದೀವಿ. ರಾಹುಲ್ ದ್ರಾವಿಡ್ ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ, ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಮುಂದಾಗಿದ್ದಾರೆ. ಈ ರೀತಿ ಪ್ರತಿಯೊಬ್ಬ ಮತದಾರ ಕೂಡ ಹಕ್ಕನ್ನ ಚಲಾಯಿಸೋದಕ್ಕೆ ಮುಂದಕ್ಕೆ ಬರಬೇಕಾಗಿದೆ. ಎಸ್, ದೃಶ್ಯಗಳು ನೋಡ್ತಾ ಇದ್ದೀವಿ ಸ್ಕ್ರೀನ್ ನಲ್ಲಿ. ರಾಹುಲ್ ದ್ರಾವಿಡ್ ಬೆಳಗ್ಗೆನೆ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ, ಹೆಚ್ಚೆಚ್ಚು ವೃದ್ಧರೇ ಬಂದು ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ನಾವು ಆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಆದ್ರೆ ಸ್ಕ್ರೀನ್ ನ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಕೊಂಚ ಭಿನ್ನ ದೃಶ್ಯ. ಕೆಲವು ಯುವ ಜನತೆ ಕೂಡ ಬಂದಿದ್ದಾರೆ. ಈ ಸಂಖ್ಯೆ ಹೆಚ್ಚಳ ಆಗಬೇಕಾಗಿದೆ. ಯುವ ಜನತೆ ಅಂತಂದ್ರೆ ಭವಿಷ್ಯ ಅಂತಾರೆ. ಆದ್ರೆ ಭವಿಷ್ಯ ರೂಪಿಸಬೇಕು, ಸುಭದ್ರವಾದಂತಹ ಒಂದು ಸರ್ಕಾರ ಬೇಕು, ದೇಶ ಸುಸ್ಥಿತಿಯಲ್ಲಿರಬೇಕು ಅಂತಂದ್ರೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಾಗತ್ತೆ. ಅದಕ್ಕಿರುವಂತಹ ವೇದಿಕೆಯೇ ಈ ಚುನಾವಣೆ, ಮತದಾನ. ಹಾಗಾಗಿ ಈ ವೃದ್ಧರನ್ನ ಸ್ಫೂರ್ತಿಯಾಗಿರಿಸಿಕೊಂಡು ಹೆಚ್ಚೆಚ್ಚು ಯುವ ಜನತೆ ಬರಬೇಕಾಗಿದೆ. ಎಸ್, ಸೋಮಣ್ಣ ಮಾತನಾಡ್ತಿದ್ದಾರೆ. ಬೆಳಗ್ಗೆ ಮತಗಟ್ಟೆಯತ್ತ ಧಾವಿಸ್ತಾ ಇದ್ದಾರೆ ಮತದಾರರು. ನರೇಂದ್ರ ಮೋದಿ ಸಾಬೀತುಪಡಿಸಿದ್ದಾರೆ. 10 ವರ್ಷದ ಅವರ ಕಾರ್ಯವೈಖರಿ ದೇಶಕ್ಕೆ, ರಾಷ್ಟ್ರಕ್ಕೆ, ವಿಶ್ವಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಶ್ರಮ ನಾವೆಲ್ಲರಿಗೂ ಭಾರತೀಯರು ಮೆಚ್ಚತಕ್ಕಂಥದ್ದು. ಆದರೆ ಒಬ್ಬ ಭಾರತೀಯನಾಗಿ ನಾನು ನರೇಂದ್ರ ಮೋದಿಯವರ ಈ ಕಾರ್ಯಕ್ರಮವನ್ನು ದೇಶಕ್ಕೆ ಭವಿಷ್ಯ ಇದೆ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಾಡಿದ್ದೀರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.